ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ₹1 ಖರ್ಚಿಲ್ದಂಗೆ ಮನೇಲಿರೋ ಐಟಮ್ನೇ ಯೂಸ್ ಮಾಡಿಬಿಟ್ಟು ನಿಮ್ಗೊಂದು ಒಳ್ಳೆ ಗ್ಲೋ ಬರೋ ಅಂಥದ್ದು, ಆಮೇಲೆ ಬಾಡಿ ಮತ್ತೆ ಫೇಸ್ ಟ್ಯಾನು ಬೇಗ ರಿಮೂವ್ ಆಗೋ ಅಂತ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ನಾನಿವತ್ತು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಹೇಳ್ತೀನಿ, ಬನ್ನಿ. ನಾನು ಇವತ್ತು ತೋರಿಸ್ತಿರೋ ನಿಮಗೆ ಈ ಮಾಸ್ಕ್ ಬಂದ್ಬಿಟ್ಟು ಏನೇನೆಲ್ಲ ಮಾಡುತ್ತೆ ಅಂದರೆ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ, ಆಮೇಲೆ ಬ್ರೈಟ್ನಿಂಗ್ ಮತ್ತೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಆಮೇಲೆ ಟ್ಯಾನ್ ಏನಾದ್ರು ಇರುತ್ತಲ್ವಾ, ಈ ಸಮ್ಮರಲ್ಲಿ ಟ್ಯಾನ್ ಅಂತೂ ಕಾಮನು, ಸೊ ಅದು ಟ್ಯಾನ್ ರಿಮೂವಲ್ ಎಲ್ಲ ಮಾಡುತ್ತೆ. ಮತ್ತೆ ಯಾರಿಗಾದ್ರೂ ಆಕ್ನಿ ಇದ್ರೆ ಸ್ವಲ್ಪ ಆಕ್ನಿ ಕೂಡ ಇದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಬರೀ ಫೇಸ್ಗೆ ಅಂತ ಅಲ್ಲ, ನೀವು ಹ್ಯಾಂಡ್ಗೆ ಮತ್ತೆ ಲೆಗ್ಗೆ ಎಲ್ಲಾನು ಯೂಸ್ ಮಾಡ್ಕೊಬಹುದು. ಸೊ ಫಸ್ಟ್ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ ಕರ್ಡ್ ತಗೊಂಡಿದ್ದೀನಿ, ಇದು ಬೇಸನ್ ಮತ್ತೆ ಸ್ವಲ್ಪ ಟರ್ಮರಿಕ್, ಮತ್ತೆ ಇದು ಪಪ್ಪಾಯ ಪ್ಯೂರಿ ತಗೊಂಡಿದ್ದೀನಿ. ಸೊ ಈ ಪಪ್ಪಾಯನ ನೀವು ಮಿಕ್ಸಿಗರು ಹಾಕೊಂಡು ಈ ತರ ಗ್ರೈಂಡ್ ಮಾಡ್ಕೋಬಹುದು, ಇಲ್ಲ ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ಕೋಬಹುದು. ಸೊ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಸೊ ಇವಾಗ ಏನೇನು ಅಂತ ನೋಡಿ ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ. ಸೊ ಇವಾಗ ಕರ್ಡ್ ಇದೆ ಅಲ್ವಾ, ಈ ಕರ್ಡ್ಗೆನೆ ನಾನು ಈ ಟರ್ಮರಿಕ್ ಹಾಕ್ತೀನಿ. ಟರ್ಮರಿಕ್ ಸ್ವಲ್ಪ ಸಾಕು, ತುಂಬಾ ಬೇಡ. ಸೊ ಟರ್ಮರಿಕ್ ನಿಮಗೆ ಗೊತ್ತು, ಇದು ಆಂಟಿ ಬ್ಯಾಕ್ಟೀರಿಯಲ್ ಆಗು ಯೂಸ್ ಆಗುತ್ತೆ. ಮತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಆಕ್ನಿ ಎಲ್ಲ ಇದ್ರೆ ಇದು ಬೇಗ ಕಂಟ್ರೋಲ್ ಮಾಡುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕರ್ಡ್ಗೆ ಏನ್ ಯೂಸ್ ಆಗುತ್ತೆ ಅಂತ, ಕರ್ಡ್ ಅಲ್ಲಿ ನಿಮ್ಗೆ ಗೊತ್ತು ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಫೇಸ್ಗೆ ಗ್ಲೋ ಮತ್ತೆ ಮಾಯಿಶ್ಚರೈಸ್ ಕೊಡುತ್ತೆ, ಮತ್ತೆ ಸ್ಮೂತ್ ಆಗುತ್ತೆ ನಮ್ ಸ್ಕಿನ್ ಕರ್ಡ್ ಯೂಸ್ ಮಾಡೋದ್ರಿಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಬೇಸನ್ ಹಾಕ್ತೀನಿ. ಸೊ ಬೇಸನ್ ಅಂದ್ರೆ ಕಡಲೆ ಹಿಟ್ಟು. ಸೊ ಒಂದು 2 ಸ್ಪೂನ್ ಹಾಕೋತೀನಿ, ಆಮೇಲೆ ಬೇಕಂದ್ರೆ ಮತ್ತೆ ಹಾಕೋತೀನಿ, ಯಾಕಂದ್ರೆ ಪೇಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು ಅದಕ್ಕೆ. ಈ ಬೇಸನ್ ಏನ್ ಮಾಡುತ್ತೆ ಅಂದ್ರೆ ನಮ್ ಸ್ಕಿನ್ ಅಲ್ಲಿರೋ ಪೋರ್ಸ್ ನ ಟೈಟ್ ಮಾಡುತ್ತೆ, ಆಮೇಲೆ ಸ್ಮೂತ್ ಆಗುತ್ತೆ, ಮತ್ತೆ ಸ್ಕಿನ್ ಟೋನ್ ನ ಬ್ರೈಟ್ ಮಾಡುತ್ತೆ. ಅಂದ್ರೆ ಫುಲ್ ಸ್ಕಿನ್ ಅನ್ಇವನ್ ಇರಲ್ಲ, ಇವನ್ ಇರುತ್ತೆ. ಹಾಗೆ ಎಕ್ಸೆಸ್ ಆಯಿಲ್ ಮತ್ತೆ ನಮ್ ಸ್ಕಿನ್ ಅಲ್ಲಿರೋ ಡರ್ಟ್ ನ ಇದು ರಿಮೂವ್ ಮಾಡುತ್ತೆ ಬೇಸನ್, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನ್ ತಗೊಂಡಿದ್ದೀನಿ ಅಂತ ಅಂದ್ರೆ ಪಪ್ಪಾಯ ಏನಕ್ಕೆ ಯೂಸ್ ಮಾಡ್ತೀವಿ ಸ್ಕಿನ್ಗೆ ಅಂತ ಅಂದ್ರೆ, ಪಪ್ಪಾಯ ಡೆಡ್ ಸ್ಕಿನ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ಮತ್ತೆ ನಿಮ್ಗೆ ಟ್ಯಾನ್, ಇದು ಅಷ್ಟೇ, ಟ್ಯಾನ್ ಮತ್ತೆ ಪಿಗ್ಮೆಂಟೇಶನ್ ಏನಾದ್ರು ಇದ್ರೆ ಬೇಗ ರಿಮೂವ್ ಮಾಡುತ್ತೆ. ಆಮೇಲೆ ಸ್ಕಿನ್ ನ ತುಂಬಾ ಫ್ರೆಶ್ ಆಗಿ ಮತ್ತೆ ರೇಡಿಯಂಟ್ ಆಗಿ ಕಾಣಿಸೋ ತರ ಮಾಡುತ್ತೆ ಈ ಪಪ್ಪಾಯ. ಸೊ ಪಪ್ಪಾಯ ಅಂತೂ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಸೊ ನೀವು ತಿಂದ್ರು ಓಕೆ, ಇಲ್ಲ ಸ್ವಲ್ಪ ನಿಮಗೆ ಇಷ್ಟೆಲ್ಲ ಮಾಡಕ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಬರೀ ಜಸ್ಟ್ ಪಪ್ಪಾಯನ ಹಂಗೆ ಫೇಸಿಗೆ ರಬ್ ಮಾಡ್ಕೊಂಡ್ರು 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಗ್ಲೋ ಸಿಗುತ್ತೆ. ನೀವೆಲ್ಲೋ ಹೋಗ್ತಾ ಇರ್ತೀರಾ, ಏನೋ ಒಂದು ಫಂಕ್ಷನ್ ಇರುತ್ತೆ, ಸೊ ಅರ್ಜೆಂಟ್ ಆಗಿ ಮಾಡ್ಕೋಬೇಕು ಫೇಸ್ ಪ್ಯಾಕ್ ಅಂದಾಗ ಇದು ಈಸಿ ಮೆಥಡ್. ಸೊ ಇದು ಮತ್ತೆ 10 ಮಿನಿಟ್ಸ್ ಅಲ್ಲೇನೆ, ಒಂದು 10 ಮಿನಿಟ್ಸ್ ಈ ಫೇಸ್ ಪ್ಯಾಕ್ ಹಾಕೊಂಡ್ ಬಿಟ್ರೆ ಸಾಕು, 10 ಮಿನಿಟ್ಸ್ ಅಲ್ಲೇನೆ ನಿಮ್ಗೆ ಗ್ಲೋ ಬರುತ್ತೆ. ಸೊ ಇದು ಮಾತ್ರ 100% ರೆಮಿಡಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಮನೇಲಿ, ವರ್ಕ್ ಆಗುತ್ತೆ ಹೇಗೆ ಅಂತ. ಸೊ ಒಂದ್ಸರಿ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ, ಹೌದು ಪಪ್ಪಾಯ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇದು ಈ ತರ ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬಾ ಗಟ್ಟಿ ಆದ್ರೆ ಫೇಸ್ ಮೇಲೆ ನಿಲ್ಲಲ್ಲ, ಸ್ವಲ್ಪ ಈ ತರ ಇರಬೇಕು. ಸ್ವಲ್ಪ ಈ ತರ ಸಾಫ್ಟ್ ಆಗಿದ್ರೆ ಕೈಗೆ ಕಾಲ್ಗೆ ಎಲ್ಲಾನು ಹಚ್ಕೋಬಹುದು. ಸೊ ಒಂದು 10 ಮಿನಿಟ್ಸ್ ಬಿಟ್ಟು, ಆಮೇಲೆ ತುಂಬಾ ಸ್ಕ್ರಬ್ ಮಾಡಬಾರ್ದು ಇದನ್ನ. ಮತ್ತೆ 10 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸೊ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು. ಸೊ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ಇವಾಗ ನೋಡಿ ಈ ತರ ಪೇಸ್ಟ್ ರೆಡಿ ಆಗಿದೆ. ಇದನ್ನ ನೀವು ಕೈಯಲ್ಲೂ ಹಾಕೊಬಹುದು, ಇಲ್ಲ ಈ ತರ ಬ್ರಷ್ ನ ಯೂಸ್ ಮಾಡ್ಕೊಂಡು ಹಾಕೋಬಹುದು. ಸೊ ನಾನು ಇವಾಗ ಈ ಬ್ರಷ್ ನ ತಗೋತಾ ಇದ್ದೀನಿ. ನೋಡಿ ಈ ತರ ಡಿಪ್ ಮಾಡ್ಕೊಂಡು ಸೊ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಕಣ್ಣಿಗೆಲ್ಲ ಹಾಕೋಬಿಡಿ. ಸ್ವಲ್ಪ ತಿಕ್ಕಾಗಿ ಹಾಕೊಳ್ಳಿ. ಸೊ ಇದು ನೀವು ವೀಕ್ಲಿ 2 to 3 ಟೈಮ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಜಸ್ಟ್ 2 ಟೈಮ್ಸ್ ಆದ್ರೂ ಮಾಡಿ ವೀಕ್ಲಿ. ಸೊ ಫಸ್ಟ್ ನಿಮ್ಗೆ ಒಂದೇ ಲೇಯರ್ಗೆ ಕೂತ್ಕೊಳ್ಳಲ್ಲ, ಸೊ ಜಸ್ಟ್ ಒಂದ್ ಲೇಯರ್ ಹಾಕೊಂಡು ಸ್ವಲ್ಪ ಡ್ರೈ ಆಗಿ ಹಾಕ್ಬಿಡಿ, ಆಮೇಲೆ ಇನ್ನೊಂದು ರೌಂಡ್ ಹಾಕೊಳ್ಳಿ. ಸೊ ನೋಡಿ ನಾನು ಹಾಕೋತಾ ಇದ್ದೀನಿ.
ಸೊ ಫುಲ್ ನೋಸ್ ಹತ್ರ. ಸೊ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ವಾ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ಇಲ್ಲೆಲ್ಲ ಲಿಪ್ ಕೆಳಗೆಲ್ಲ ಕೆಲವೊಬ್ಬರಿಗೆ ಟ್ಯಾನ್ ಇರುತ್ತೆ ಇಲ್ಲೆಲ್ಲ. ಸೊ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಇದನ್ನ ನೀವು ಬರೀ ಫೇಸ್ಗೆಲ್ಲ, ಕೈ ಮೇಲೂ ಟ್ಯಾನ್ ಆಗಿರುತ್ತಲ್ವಾ, ಸೊ ಡೈಲಿ ನಾವು ಬಿಸಿಲಿಗೆ ಓಡಾಡ್ತಾನೆ ಇರ್ತೀವಿ. ಸೊ ಆ ಟ್ಯಾನ್ ರಿಮೂವ್ಗೆಲ್ಲ ಈಸಿಯಾಗಿ ರಿಮೂವ್ ಮಾಡುತ್ತೆ. ಮತ್ತೆ ಗ್ಲೋನು ಅಷ್ಟೇ ಗೈಸ್. ಜಸ್ಟ್ ನೀವು ಫೇಸ್ ವಾಶ್ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈ ತರ ಕತ್ಗೂ ಎಲ್ಲ ಹಾಕೊಳ್ಳಿ. ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕ್ತೀರಾ ಅಂತ ಅಂದ್ರೂ ಕತ್ನು ಪ್ರಿಫರ್ ಮಾಡ್ಕೊಳ್ಳಿ. ಯಾಕಂತ ಬರೀ ಫೇಸ್ ಮಾತ್ರ ಕಲರ್ ಆದ್ರೆ ಅಥವಾ ಗ್ಲೋ ಬಂದ್ರೆ ಸೊ ಕತ್ತು ಹಂಗೆ ಬ್ಲ್ಯಾಕ್ ಅಲ್ಲಿ ಹಂಗೆ ಇರುತ್ತೆ. ಸೊ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಅದು ಅನ್ಇವನ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಕತ್ತಿಗೂ ನಾನು ಅಪ್ಲೈ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ನಾನು ಯಾವ ಫೇಸ್ ಪ್ಯಾಕ್ ಹಾಕಿದ್ರು ಕತ್ತಿಗೆ ಅಪ್ಲೈ ಮಾಡ್ತೀನಿ. ನೋಡಿ ಒಂದ್ಸತಿ ಒಂದ್ ಲೇಯರ್ ಹಾಕಿದ್ದು ಹಿಂಗಾಗಿದೆ. ಸೊ ಇವಾಗ ಫೇಸ್ಗೆ ಇನ್ನೊಂದು ರೌಂಡ್ ಹಾಕ್ತೀನಿ. ಸೊ ಇವಾಗ ನೋಡಿ ಇಷ್ಟು ದಪ್ಪ ಕೂರುತ್ತೆ. ಸೊ ಈ ತರ ಫೇಸ್ ಪ್ಯಾಕ್ ಸ್ವಲ್ಪ ದಪ್ಪ ಕೂತ್ಕೋಬೇಕು. ಸೊ ಜಸ್ಟ್ ನೀವು ಒಂದ್ ಲೇಯರ್ ಹಾಕ್ತಾರೆ ಅದ್ರಲ್ಲಿ ಏನು ಇರಲ್ಲ. ಮತ್ತೆ ಇದು ಜಾಸ್ತಿ ಸ್ಕ್ರಬ್ ಮಾಡ್ಕೋಬಾರ್ದು ಗೈಸ್, ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ನೀವು ಜಾಸ್ತಿ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ನಮ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ನಾವೇನು ಬೇಗ ಜಾಸ್ತಿ ಪ್ರೆಷರ್ ಕೊಟ್ಟು ಉಜ್ಕೊಂಡ್ಬಿಟ್ರೆ, ಸ್ಕ್ರಬ್ ಮಾಡ್ಕೊಂಡ್ಬಿಟ್ರೆ ಬೆಳಗಾಗ್ತೀವಿ ಅನ್ನೋದೆಲ್ಲ ಸುಳ್ಳು, ಅಥವಾ ಟ್ಯಾನ್ ರಿಮೂವ್ ಆಗುತ್ತೆ ಅಂತ. ಸೊ ಎಷ್ಟು ನಿಮ್ ಸ್ಕಿನ್ ನೀವು ಎಷ್ಟು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನಿಮ್ ಸ್ಕಿನ್. ಸೊ ನೋಡಿ ನಾನು ಈ ತರ ಅಪ್ಲೈ ಮಾಡಿದೀನಿ. ಇದು ಕೂರಲ್ಲ, ಸ್ವಲ್ಪ ಹಿಂಗ್ ಕೂರ್ಸ್ಕೋಬೇಕು. ಸೊ ನೀವು ಕೈಯಲ್ಲೇ ಅಪ್ಲೈ ಮಾಡ್ಕೋತೀರಂದ್ರೆ ಚೆನ್ನಾಗಿ ಕೂರುತ್ತೆ. ಇದು ಎಳೆದವಾಗ ತಿರ್ಗಾ ಬ್ರಷ್ ಜೊತೆಗೇನೆ ಎಲ್ಲ ಬಂದ್ಬಿಡುತ್ತೆ ನೋಡಿ. ಓಕೆನಾ, ಇದನ್ನ 10 to 15 ಮಿನಿಟ್ಸ್ ಬಿಡಬೇಕು. ಸೊ ನಾನು ಇವಾಗ ಕೈಗೂ ಎಲ್ಲ ಹಾಕೋತೀನಿ ಇದನ್ನ. ಸೊ ಕೈಯು ಟ್ಯಾನ್ ಇರುತ್ತಲ್ವಾ, ಸೊ ಕೈಗೂ ಹಾಕೊಂಡು ತೋರಿಸ್ತೀನಿ ನೋಡಿ. ಈ ತರ ಫುಲ್ ಕೈಗೂ ಅಪ್ಲೈ ಮಾಡ್ಬೋದು ಗೈಸ್. ಸೊ ನಾನು ಈ ತರ ಫುಲ್ ಕೈಗೂ ಅಪ್ಲೈ ಮಾಡ್ತೀನಿ ನೋಡಿ ಈ ತರ. ಸೊ ಬೆರಳು ಇದೆಲ್ಲ ಏನ್ ನಾವು ಬಿಸಿಲಲ್ಲಿ ಓಡಾಡಿ ಆಲ್ಮೋಸ್ಟ್ ಕೈ ಅಂತೂ ಟ್ಯಾನ್ ಆಗೇ ಆಗಿರುತ್ತೆ. ಏನ್ ಸನ್ಸ್ಕ್ರೀನ್ ಹಾಕೊಂಡ್ರು ಆಲ್ಮೋಸ್ಟ್ ಟ್ಯಾನ್ ಆಗುತ್ತೆ. ಸೊ ಅಂಡ್ ಈ ತರ ಎಲ್ಬೋಗೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಕೆಲವೊಬ್ರಿಗೆ ಎಲ್ಬೋ ಈ ತರ ಬ್ಲ್ಯಾಕ್ ಇರುತ್ತಲ್ವಾ, ನನ್ಗೂ ಇದೆ ಆಲ್ಮೋಸ್ಟ್. ಸೊ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ವೈಟ್ ಆಗುತ್ತೆ. ಸೊ ಆ ಬ್ಲ್ಯಾಕ್ ಏನಿರುತ್ತೆ ಅದು ಹೋಗುತ್ತೆ. ಸೊ ನೋಡಿ ಈ ತರ ನಾನು ಫುಲ್ ಹ್ಯಾಂಡ್ ಅಪ್ಲೈ ಮಾಡ್ತೀನಿ ಎರಡು ಕೈಗೂ. ಸೊ ನೀವು ಬೇಕಿದ್ರೆ ಕಾಲ್ಗೂ ಅಪ್ಲೈ ಮಾಡ್ಕೋಬಹುದು. ಸೊ ಈ ತರ ಅಪ್ಲೈ ಮಾಡ್ಬಿಟ್ಟು 10 ಮಿನಿಟ್ಸ್ ಬಿಡ್ಬೇಕು ಗೈಸ್ ಇದನ್ನ ನೋಡಿ. ಫುಲ್ ಕೈಗೂ ಅಪ್ಲೈ ಮಾಡಿದ್ದೀನಿ. ಸೊ ಬೇಕು ಅಂದ್ರೆ ನೀವು ಶೋಲ್ಡರ್ಗೆ ಎಲ್ಲಾನು ಅಪ್ಲೈ ಮಾಡ್ಬೋದು. ಸೊ ನಾನು ಇಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ ಈ ತರ ಫುಲ್ ಕೈಗೂ ಅಪ್ಲೈ ಮಾಡಿದ್ದೀನಿ. ಸೊ ಇದೆರಡು ಕೈಗೂ ಅಪ್ಲೈ ಮಾಡ್ತೀನಿ ನಾನು ಇವಾಗ. ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದ್ಮೇಲೆ ಇದನ್ನ ಸ್ಕ್ರಬ್ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿದ ತಕ್ಷಣ ಸ್ಕ್ರಬ್ ಮಾಡಬೇಡಿ, ಆಮೇಲೆ ಸ್ಕ್ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡಿದ್ರೆ ಹೋಗುತ್ತೆ. ಸೊ ಗೈಸ್ ನೋಡಿ ನಾನು ಎರಡು ಕೈಗೂ ಅಪ್ಲೈ ಮಾಡಿದ್ದೀನಿ. ಫುಲ್ ಹ್ಯಾಂಡ್ ಅಪ್ಲೈ ಮಾಡಿದ್ದೀನಿ, ಮತ್ತೆ ಫೇಸ್ಗೂ ಅಪ್ಲೈ ಮಾಡಿದ್ದೀನಿ, ಕತ್ಗೂ ಅಪ್ಲೈ ಮಾಡಿದ್ದೀನಿ. ಸೊ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೋಬೇಕು ಕೈ ಮತ್ತೆ ಫೇಸು ಕತ್ತು ಎಲ್ಲಾನು. ಜಾಸ್ತಿ ಫುಲ್ ಆಗಲ್ಲ, ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆನಾ. ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಸೊ ನಮ್ದು ಡೆಡ್ ಸ್ಕಿನ್ ಮತ್ತೆ ಡರ್ಟ್ ಎಲ್ಲ ಇರುತ್ತಲ್ವಾ, ಧೂಳು ಇರುತ್ತೆ ನಮ್ಮ ಸ್ಕಿನ್ ಅಲ್ಲಿ, ಮತ್ತೆ ಡೆಡ್ ಸ್ಕಿನ್ ಇರುತ್ತೆ. ಸೊ ಅದೆಲ್ಲ ನಾವು ಸ್ಕ್ರಬ್ ಮಾಡೋದ್ರಿಂದ ರಿಮೂವ್ ಆಗುತ್ತೆ. ಓಕೆನಾ. ಆಮೇಲೆ ಕೆಲವೊಬ್ಬರಿಗೆ ಫೇಸ್ ಮೇಲೆ ಆಯಿಲ್ ಜಾಸ್ತಿ ಇರುತ್ತೆ, ಎಕ್ಸೆಸ್ ಆಯಿಲ್ ಇರುತ್ತಲ್ವಾ, ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ.
ಸೊ ನೀಟಾಗಿ ಈ ತರ ಇದನ್ನ ಹಚ್ಕೊಂಡು 10 to 15 ಮಿನಿಟ್ಸ್ ಬಿಡಿ. ಒಂದು 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಸ್ಕ್ರಬ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಗೈಸ್ ಇದಂತೂ ನಿಜವಾಗ್ಲೂ 100% ಯೂಸ್ ಆಗುತ್ತೆ. ಬಿಕಾಸ್ ನಾನು ತುಂಬಾ ಸತಿ ಯೂಸ್ ಮಾಡಿದ್ದೀನಿ ಇದನ್ನ ಅಂಡ್ ನಾನು ಇದನ್ನ ನಂಬ್ತೀನಿ. ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ. ಸೊ ಇದು ನನಗೆ ಇಮಿಡಿಯೇಟ್ ಗ್ಲೋ ಕೊಡುತ್ತೆ. ಬಿಕಾಸ್ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತ ಇದ್ರೆ ಸೊ ಕೆಲವೊಂದ್ಸತಿ ಟೈಮ್ ಇರಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ನಾನು ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ ಆಗ್ಲಿ ಆತರ ಏನು ನಾನು ಮಾಡ್ಸಲ್ಲ. ನನ್ನ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡೋದು ನನ್ನ ಸ್ಕಿನ್ಗೆ. ಬಿಕಾಸ್ ನಾನು ಏನ್ ಕೆಮಿಕಲ್ ಯೂಸ್ ಮಾಡಿದ್ರು ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್, ಫುಲ್ ಹಾಳಾಗ್ಬಿಡುತ್ತೆ ಏನಾದ್ರೂ ಪಿಂಪಲ್ಸ್ ಎಲ್ಲ ಆಗಿ. ಅದಕ್ಕೆ ನಾನು ಇದುವರೆಗೂ ನಾನು ಏನೂ ಮಾಡಿಸಿಲ್ಲ. ಪಾರ್ಲರ್ ಅಲ್ಲಿ ಆಗಿರ್ಬೋದು, ಸಲೂನ್ ಅಲ್ಲಿ ಆಗಿರ್ಬೋದು, ಯಾವ ಫೇಸ್ ಪ್ಯಾಕು ಆಮೇಲೆ ಬ್ಲೀಚು ಅದೆಲ್ಲ ನಾನು ಏನೂ ಮಾಡ್ಸಲ್ಲ. ಸೊ ಇದೇ ತರ ಮಾಡೋದು. ಸೊ ನಾನು ಎಲ್ಲಾದ್ರೂ ಹೋಗ್ಬೇಕು ಅರ್ಜೆಂಟ್ ಆಗಿ ನನಗೆ ಏನೂ ಆಗಿಲ್ಲ ಅಂದ್ರೆ ಜಸ್ಟ್ ನನಗೆ ಈ ತರ ಅಪ್ಲೈ ಮಾಡ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ಜಸ್ಟ್ ಮನೇಲಿ ಪಪ್ಪಾಯ ಇರುತ್ತಲ್ವಾ, ಸೊ ಬರೀ ಪಪ್ಪಾಯನ್ನ ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ಕೊಂಡು ಫುಲ್ ಫೇಸ್ ಆಗ್ಲಿ ಬಾಡಿಗೆ ಎಲ್ಲಾನು ನಾನು ಅಪ್ಲೈ ಮಾಡ್ತೀನಿ. ಸೊ ಅದು ಅಷ್ಟೇ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗುತ್ತೆ ಬರೀ ಪಪ್ಪಾಯ. ಸೊ ಇದಾದ್ರೆ ಫೇಸ್ ಪ್ಯಾಕು ಜಸ್ಟ್ ಅದನ್ನ ಒಂದು 5 ಮಿನಿಟ್ಸ್ ರಬ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಏನ್ ಸಖತ್ತಾಗಿ ಗ್ಲೋ ಬರುತ್ತೆ ಅಂದ್ರೆ 100% ನ್ಯಾಚುರಲ್ ಗ್ಲೋ ಬರುತ್ತೆ ಗೈಸ್. ಫುಲ್ ಟ್ಯಾನ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಪಪ್ಪಾಯ ಮಾತ್ರ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಸೊ ಅದಕ್ಕೆ ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಇವಾಗ ಸಮ್ಮರ್ ಬೇರೆ, ಎಲ್ಲರ ಕೈ ಇವಾಗ ಯಾವ್ದೇ ಒಂದು ಫಂಕ್ಷನ್ ಹಿಂಗ್ ಬಿಸ್ಲಿಗೆ ಹೋಗಿ ಬಂದ್ರು ಇಮಿಡಿಯೇಟ್ ಆಗಿ ಟ್ಯಾನ್ ಆಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಸೊ ಇದು ಸ್ವಲ್ಪ ಡ್ರೈ ಆಗ್ತಾ ಇದೆ. ಸೊ ಇವಾಗ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ ಈ ತರ. ಸೊ ಹ್ಯಾಂಡ್ ಎಲ್ಲ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಆಗಿ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಸೊ ಡ್ರೈ ಆಗ್ಬಿಟ್ರೆ ನಿಮ್ಗೆ ಸ್ಕ್ರಬ್ ಮಾಡಕ್ ಆಗಲ್ಲ. ಸೊ ಸ್ವಲ್ಪ ಡ್ರೈ ಆದ್ಮೇಲೆ ಈ ತರ ಮಾಡಿ ಮತ್ತೆ ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ರೆ ಆಮೇಲೆ ಫುಲ್ ಡ್ರೈ ಆಗಿರುತ್ತಲ್ವಾ, ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ತರ ಎಲ್ಬೋ ಎಲ್ಲ ನೀಟಾಗಿ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಎರಡು ಕೈ ಅಷ್ಟೇ. ಸೊ ಬೇಸನ್ ಹಾಕಿರ್ತೀವಲ್ಲ, ಸೊ ಸ್ವಲ್ಪ ಅದು ಒಂಥರ ಸಿಗುತ್ತೆ. ಇದಕ್ ಬೇಕಾದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬಹುದು. ಸೊ ನಾನು ಇದಕ್ ಮಾಡಿಲ್ಲ, ಅದ್ರದ್ದು ಬೇರೆ ಫೇಸ್ ಪ್ಯಾಕ್ ಇನ್ನೊಂದ್ಸತಿ ನೆಕ್ಸ್ಟ್ ತೋರಿಸ್ತೀನಿ ಯಾವಾಗಾದ್ರೂ. ಸೊ ನಿಮ್ಗೆ ಫುಲ್ ಸ್ಕಿನ್ ಕೇರ್ ರುಟೀನ್ ಅಥವಾ ಏನಾದ್ರು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ. ಸೊ ಮನೆಯಲ್ಲೇನೆ ನಾನು ಏನ್ ಟ್ರೈ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ, ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗ್ ಮಾಡೋದು ಅಂತ. ಸೊ ಈ ತರ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ನೋಡಿ ಫೇಸ್ಗೆ ಲೈಟ್ ಆಗಿ ಈ ತರ ಮಾಡ್ಕೊಳ್ಳಿ. ಸೊ ನೋಸು, ಸೊ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ ರಿಮೂವ್ ಆಗುತ್ತೆ. ಕತ್ತು ಅಷ್ಟೇ. ಲೈಟ್ ಆಗಿ ಮಾಡ್ಕೊಳ್ಳಿ, ತುಂಬಾ ಫೋರ್ಸ್ ಬಿಟ್ಟು ಮಾಡ್ಕೋಬೇಡಿ. ವಾವ್, ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಆಗ್ಲೇ ಎಷ್ಟು ಗುಡ್ ಕಲರ್ ಬಂದಿದೆ ಅಂತ ನೋಡಿ. ನೋಡಿ ಸ್ಕಿನ್ ಮೊದ್ಲು ಹೆಂಗಿತ್ತು ಅಪ್ಲೈ ಮಾಡೋಕ್ಕಿಂತ ಮುಂಚೆ, ಅಪ್ಲೈ ಮಾಡಾದ್ಮೇಲೆ ನೋಡಿ. ಸೊ ಈ ತರ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈ ತರ ಸ್ಕ್ರಬ್ ಮಾಡಿದ್ಮೇಲೆ ಇನ್ನೊಂದು 5 to 10 ಮಿನಿಟ್ಸ್ ಹಂಗೇನೆ ಬಿಟ್ಬಿಡಿ ಗೈಸ್, ಅಷ್ಟೇ. ಅದಾದ್ಮೇಲೆ ಇದನ್ನ ವಾಶ್ ಮಾಡ್ಕೋಬೇಕು ಗೈಸ್. ನಾನು ಇವಾಗ 5 ಮಿನಿಟ್ಸ್ ಬಿಡ್ತೀನಿ. 5 to 8 10 ಮಿನಿಟ್ಸ್. ನಿಮಗೆ ಜಾಸ್ತಿ ಟೈಮ್ ಇದ್ರೆ 15 ಮಿನಿಟ್ಸ್ ವರೆಗೂ ಬಿಡ್ಬೋದು, ನೋ ಪ್ರಾಬ್ಲಮ್. ಸೊ ನಾನು ಇವಾಗ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಫುಲ್ ಇದು ಡ್ರೈ ಆಗೋವರೆಗೂ ಬಿಡ್ತೀನಿ. ಡ್ರೈ ಆದ್ಮೇಲೆ ಫುಲ್ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗ್ ಬಂದಿದೆ ಅಂತ, ಓಕೆನಾ. ಸೊ ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಸೊ ಇವಾಗ 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಗೈಸ್. ನೋಡಿ ಇವಾಗ 5 to 8 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಸೊ ನೋಡಿ ಫುಲ್ ಡ್ರೈ ಆಗಿದೆ ಕೈ
ಮತ್ತು ಫೇಸ್ ಎಲ್ಲ. ಸೊ ತುಂಬ ಡ್ರೈ ಆಗೋವರೆಗೂ ಬಿಡಬೇಡಿ. ಓಕೆ ನೋಡಿ, ಫುಲ್ ಡ್ರೈ ಆಗಿದೆ. ಸೊ ಇದನ್ನು ನಾನು ಇವಾಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ರಿಸಲ್ಟ್ ಹೇಗಿದೆ ಅಂತ. ಸೊ ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ ಗೈಸ್. ನೋಡಿ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ನನ್ನ ಮೊದಲು ಸ್ಕಿನ್ ಹೆಂಗಿತ್ತು, ಸೊ ಇದು ಅಪ್ಲೈ ಮಾಡಿದ್ಮೇಲೆ ಹೆಂಗಿದೆ ನೋಡಿ. ಸೊ ಎಷ್ಟು ಸ್ವಲ್ಪ ಬ್ರೈಟ್ನೆಸ್ ಬಂದಿದೆ. ಸೊ ಒಂದೇ ಸತಿ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಸೊ ಆ ಥರ ಎಲ್ಲ ಆಗಲ್ಲ. ಅಟ್ಲೀಸ್ಟ್ ವೀಕ್ಲಿ ನೀವು 2 ಟೈಮ್ಸ್ ಆದರೂ ಇದನ್ನು ಮಾಡಲೇಬೇಕು. ಸೊ ವೀಕ್ಲಿ ನೋಡಿ ಕೈ ನೋಡಿ. ಸೊ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ರೀಸೆಂಟಾಗಿ ಆಚೆ ಹೋಗಿದ್ದೆ. ಸೊ ಬಿಸಿಲಲ್ಲಿ ಫುಲ್ ಬ್ಲ್ಯಾಕ್ ಆಗಿ ಟ್ಯಾನ್ ಆಗಿಬಿಟ್ಟಿತ್ತು ಗೈಸ್. ಒಂಥರ ಇವಾಗ ನೋಡ್ಕೊಳ್ಳೋಕೆ ನೋಡಿ. ಸೊ ಎಷ್ಟು ಬೆಟರ್ ಫೀಲ್ ಅನಿಸ್ತಾ ಇದೆ. ಸೊ ವೀಕ್ಲಿ 2 ಟೈಮ್ಸ್ ಇದನ್ನು ಮಾಡಿ ಗೈಸ್. 100% ನಿಮಗೆ ರಿಸಲ್ಟ್ ಬರುತ್ತೆ. ನೋಡಿ ಫುಲ್ ಕೈಯೆಲ್ಲ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಿಫೋರ್ ಒಂದು ಫೋಟೋ ತಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ತೀನಿ ನಿಮಗೆ ನೋಡಿ, ಬಿಫೋರ್ ಮತ್ತು ಆಫ್ಟರ್ ನನ್ನ ಹ್ಯಾಂಡ್ದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಫೇಸು ನೋಡಿ, ಫೇಸು ಕಟ್ಟು. ಸೊ ಇದನ್ನು ಎಷ್ಟು ಸಾಫ್ಟ್ ಇದೆ ಅಂದರೆ, ಕರ್ಡ್ ಯೂಸ್ ಮಾಡಿರ್ತೀವಲ್ಲ, ಕರ್ಡ್ ಮತ್ತು ಬೇಸನ್ನು ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಗೈಸ್ ಫುಲ್ಲು. ಸೊ ವಾಶ್ ಮಾಡ್ಕೊಂಡ್ಮೇಲೆ ಜಸ್ಟ್ ಒಂದು ಸ್ವಲ್ಪ ಯಾವುದಾದ್ರೂ ಮಾಯ್ಶ್ಚರೈಸಿಂಗ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಹಾಗೆ ಬಿಟ್ಬಿಡಿ. ಸೋಪಲ್ಲೆಲ್ಲ ವಾಶ್ ಮಾಡಬೇಡಿ, ಓಕೆನಾ. ಸೊ ಒಂದಿನ ನೀವು ಹಾಗೆ ಬಿಟ್ಟರು ಓಕೆ, ನೆಕ್ಸ್ಟ್ ಡೇಲಿ ಸೋಪ್ ಯೂಸ್ ಮಾಡಿ. ಇಲ್ಲ ಅಂದರೆ ಒಂದು ಸಂಜೆವರೆಗೂ ಆ ಥರ ಬಿಟ್ಬಿಟ್ಟು ಆಮೇಲೆ ಸೋಪ್ ಯೂಸ್ ಮಾಡ್ಕೊಳ್ಳಿ. ಸೋಪು, ಫೇಸ್ ವಾಶು ನೀವೇನು ಯೂಸ್ ಮಾಡ್ತೀರಾ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಬೇರೆ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಸ್ವಲ್ಪ ಮಾಯ್ಶ್ಚರೈಸ್ ಹಾಕಿ ಹಾಗೆ ಬಿಟ್ಬಿಡಿ ಗೈಸ್. ಇವಾಗ ಜಸ್ಟ್ ಒಂದು ಸ್ವಲ್ಪ ಮಾಯ್ಶ್ಚರೈಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ಗೆ, ಕತ್ತಿಗೆ, ನೋಸ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಹ್ಯಾಂಡ್ಗೆ, ಕೈಗೆ ಎಲ್ಲ ಹಾಕೊಂಡು, ಕೈಗೆ ಮತ್ತು ಕಾಲಿಗೆಲ್ಲ ಅಪ್ಲೈ ಮಾಡಿರ್ತೀರಲ್ಲ ಅದಕ್ಕೂ ಅಷ್ಟೇ ಬರುತ್ತೆ. ಏನಿದು, ಅಯ್ಯೋ ಬಾಡಿ ಲೋಷನ್ ಸಾರಿ ಬಾಡಿ ಲೋಷನ್ನು ಹಾಕೊಬೋದು ನೀವು. ಸೊ ನೋಡಿ ಗೈಸ್, ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸೊ ವೀಕ್ಲಿ 2 ಟೈಮ್ಸ್ ಪಕ್ಕ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೇನಾದರೂ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನನ್ನ ಚಾನಲ್ಲಿ ಇದೇ ಥರ ಸ್ಕಿನ್ ಕೇರ್ ರುಟೀನ್ ಇರ್ಬೋದು, ಆಮೇಲೆ ಯಾವುದಾದ್ರೂ ಡ್ರೆಸ್ದು ಮೀಶೋ ಹಾಲ್ ಆ ಥರ ರಿವ್ಯೂ ಇರ್ಬೋದು, ಈ ಥರ ತುಂಬ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.